ಇವತ್ತು ಫಸ್ಟ್ ಟೈಮ್ ಸಿನಿಮಾ ಈ ಚಿತ್ರರಂಗಕ್ಕೆ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಷ್ಟ ಅದ್ದೂರಿಯಾಗಿ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲೇ ನಮ್ಮನೆ ಮುಂದೆನೆ ನಡೀತಿರೋಂತ ಒಂದು ಅರೇಂಜ್ಮೆಂಟ್ಸ್ ಇವೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಬಿಕಾಸ್ ಈ ಒಂದು ವೈಟ್ ಕ್ಲಾತ್ ಎಲ್ಲ ನಮಗೆ ಹಾಕಿ ಕರ್ಟನ್ಸ್ ತರ ಹಾಕಿ ನನಗೆ ಕಾಣಿಸ್ತಾನೆ ಇರಲಿಲ್ಲ. ಸೊ ಇದು ನನ್ನ ಟೀಮ್ ಮಾಡಿರುವಂತ ಒಂದು ಅರೇಂಜ್ಮೆಂಟ್ಸ್. ಈ ಇಷ್ಟ ಅದ್ದೂರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ ನಾನು ಎಲ್ಲರ ಮುಂದೆ ನಾನು ವೇದಿಕೆ ಮೇಲೆ ಕರ್ಕೊಂಡು ಬಂದಿರೋದು. ಸೊ ಎಲ್ಲ ಸೇರಿ ಒಂಥರ ತುಂಬಾ ಮಿಕ್ಸ್ಡ್ ಇಮೋಷನ್ಸ್ ಆಯ್ತು, ತಡ್ಕೊಳಕ್ಕೆ ಆಗಲಿಲ್ಲ. ಅವರಿಬ್ರು ನನ್ನ ಪಕ್ಕದಲ್ಲಿ ಫಸ್ಟ್ ಟೈಮ್ ನಿಂತಿರೋದು. ಈ ಒಂದು 33ನೇ ಹುಟ್ಟಿದ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ರು ಕೂಡ ಮೊದಲನೇ ಬಾರಿ ನನ್ನ ಜೊತೆ ನಿಮ್ಮೆಲ್ಲರ ಜೊತೆ ಅಪ್ಪ ಅಮ್ಮ ನನ್ನ ಜೊತೆ ಇರೋದು. ಅಂಡ್ ನಿಮ್ಮೆಲ್ರಿಗೋಸ್ಕರ ಕಾಯ್ತಿದೆ ನಾನು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ, ನಿಮ್ಮೆಲ್ಲರ ವಿಶಸ್ ಇವತ್ತು ನನಗೆ ಸಿಕ್ಕಿದೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೊತ್ತು ವೇಟ್ ಮಾಡಿಸಿ ನೀವಿದ್ದು ಈ ಒಂದು ನನ್ನ ಒಂದು ಹುಟ್ಟುಹಬ್ಬದ ಒಂದು ಸೆಲೆಬ್ರೇಷನ್ ಅಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ. ನಿಮಗೂ ಗೊತ್ತಿದೆ, ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಇವತ್ತು ನಾವು ನೀವೆಲ್ಲರೂ ಸೇರಿರೋದು. ಥ್ಯಾಂಕ್ ಯು. ಆ್ಯಂಡ್ ನನ್ನ 3 ಸಿನಿಮಾದಲ್ಲಿ 2 ಸಿನಿಮಾ ಲುಕ್ ಔಟ್ ಆಗಿದೆ. ನನ್ನ ಫಸ್ಟ್ ಲುಕ್ ಇದು ಅಯೋಗ್ಯ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಪಾರ್ಟ್ 2 ನಮ್ದು ಸೀಕ್ವೆಲ್ ಮಾಡಿರೋದು, ಅದರದ್ದು ಕಂಟಿನ್ಯೂಯೇಷನ್. ಆ್ಯಂಡ್ ಕಲ್ಟ್ ಈ ಒಂದು ಪಾತ್ರ ತುಂಬಾ ವಿಭಿನ್ನವಾಗಿದೆ. ಆ್ಯಂಡ್ ನನಗಿದು ಸರ್ಪ್ರೈಸ್ ಇದೆ. ನನಗೆ LED ಮೇಲೆ ನೋಡಿದ್ದು ವಂಡರ್ಫುಲ್ ಕ್ಯಾರೆಕ್ಟರ್. ಅನಿಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಏನು ಖುಷಿ ಆಯಿತು ಅಂದರೆ ಮಹೇಶ್ ಅವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಅವರು ಎಲ್ಲ ನೀಟಾಗಿ ಪೋಸ್ಟ್ ಮಾಡಿದ್ದಾರೆ. ಬಟ್ ಓವರ್ ಆಲ್ ಹೇಳ್ತೀನಿ, ಐ ಹೋಪ್ ನಿಮ್ಗೆಲ್ರಿಗೂ ಆ ಒಂದು ಲುಕ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಏನು ಹೇಳಿ, ನಂಗೆ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್, ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ. ಥ್ಯಾಂಕ್ಸ್. ಏನು ಹೇಳಿ ನಂಗೆ ಗೊತ್ತಾಗ್ತಿಲ್ಲ. ಅವ್ರ ಆಶೀರ್ವಾದ ಯಾವಾಗಲೂ ಇರತ್ತೆ, ಅವರ ಬ್ಲೆಸ್ಸಿಂಗ್ಸ್, ಅವರ ವಿಶಸ್ ನನ್ನ ಜೊತೆ ನಾನು ಉಸಿರು ಇರೋವರೆಗೂ ಇದ್ದೇ ಇರತ್ತೆ. ಥ್ಯಾಂಕ್ ಯು. ಐ ಹೋಪ್ ಎಲ್ರದ್ದು ಊಟ ಆಗಿದೆ ಅಂತ ಅನ್ಕೊಂತೀನಿ. ಬಿರಿಯಾನಿ ತಿನ್ನೋಣ ಆಯ್ತಲ್ಲ, 12 ಗಂಟೆ ನಮ್ಗೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಇನ್ನೇನಾದ್ರು ಇಲ್ಲಿನ ಕಾಂತಾರ ತಂಡಕ್ಕೆ ಅದ್ಭುತವಾಗಿರುವಂತ ಸಿನಿಮಾ. ಅಂಡ್ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಈ ವರ್ಷದ ಕೊನೆಗೆ ಒಂದು ದೊಡ್ಡ ಸಿನಿಮಾ. ಅಂಡ್ ಈಗ ಮಾತಾಡ್ತಿರ್ಬೇಕಾದ್ರೆ ನನಗೆ ಗೂಸ್ ಬಂಪ್ಸ್ ಬರ್ತಿದೆ. ಅಷ್ಟು ಆ ಒಂದು ಸಿನಿಮಾದ ಮೇಲೆ ಒಂದು ಪ್ರೀತಿ. ಇನ್ನೂ ನೋಡಿಲ್ಲ ಸಿನಿಮಾ, ನೆನ್ನೆ ರಿಲೀಸ್ ಆಗಿದ್ದು. ಸೊ ಖಂಡಿತವಾಗ್ಲೂ ಈ ವಾರ ನೋಡಕ್ ಇಷ್ಟಪಡ್ತೀನಿ ನಾನು. ಅಂಡ್ ನೋ ಡೌಟ್ ಆ ಸಿನಿಮಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಆಕ್ಚುಲಿ ನಾವು ದೈವ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮಗ್ ಗೊತ್ತಿದೆ ದೈವದ ಬಗ್ಗೆ ಎಷ್ಟು, ಅದರ ಒಂದು ಆ ಕಲ್ಚರ್ ಏನು ಅಂತ, ಆ ದೈವದ ಪವರ್ ಏನು ಅಂತ. ಬಿಕಾಸ್ ನಾನು ನಂಬೋ ದೈವ ಅಂದ್ರೆ ಕೊರಗಜ್ಜ ಸ್ವಾಮಿ. ಸೊ ಆ ದೈವನ ನೆನೆಸ್ಕೊಂಡು ನನ್ನ ಕಡೆಯಿಂದ ಇಡೀ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಆಮೇಲೆ ನಾನು ತುಂಬಾ ಜಾಸ್ತಿ ತರಿಸ್ಕೊಳ್ಳೋದು ತುಂಬಾ ಬಿರಿಯಾನಿ ಅವ್ರದ್ದು. ಅವರ ಕಡೆಯಿಂದ ನನ್ನ ಒಂದು ಹುಟ್ಟಿದ ಬಗ್ಗೆ ಅವರ ತುಂಬಾ ಪ್ರೀತಿಯಿಂದ ಸ್ಪಾನ್ಸರ್ ಮಾಡ್ತಿದ್ದಾರೆ ಈ ಒಂದು ಬಿರಿಯಾನಿನ. ಸೊ ನಮ್ಮ ಫ್ಯಾನ್ಸ್ಗಳಿಗೆ ನೀವೇ ಬಡಿಸ್ಬೇಕು.